ಗೆಳೆಯ ಎಲ್ಲ ರೆಡಿನಾ? ಪಾಪ ಬಂದಿಲ್ಲ, ಅಪರ್ಣನು ಬಂದಿದ್ರೆ ಚೆನ್ನಾಗಿರತ್ತೆ ಕಣ. ಹಿಂಗೆ ಹೇಳಿದ್ನಲ್ಲೋ ಮಕ್ಕಳು ಹುಡುಗಿ ಮನೆಯವ್ರು ಬಂದರು. ಹೌದಾ? ಬನ್ನಿ ಪ್ಲೀಸ್. ಬನ್ನಿ. ನಮಸ್ತೆ ಮಾನು, ಬನ್ನಿ ಪ್ಲೀಸ್. ನಮಸ್ತೆ. ಅಮ್ಮನ ಜೊತೆಗೇ ಇರಬೇಕು ಎಂದು ಹಠ ಹಿಡಿಯುವ ಮಗುವಿನಿಂದ ಹಿಡಿದು ತಾಸುಗಟ್ಟಲೆ ಕನ್ನಡಿಯ ಮುಂದೆ ನಿಲ್ಲುವ ಹರೆಯದ ವಯಸ್ಸಿನವರೆಗೂ ಹಣ ಮಾಡಬೇಕು ಎಂದು ಬಯಸುವ ಯುವಕನಿಂದ ಹಿಡಿದು ನನ್ನ ನಂತರ ನನ್ನ ವಂಶದವರೇ ಪಟ್ಟಕ್ಕೇರಬೇಕು ಎಂದು ಹಂಬಲಿಸುವ ವಯೋವೃದ್ಧನವರೆಗೂ ಪ್ರತಿಯೊಬ್ಬರಿಗೂ ಚಟ ಇದ್ದೇ ಇರುತ್ತೆ. ಆದರೆ ಈ ಚಟ ತನ್ನ ಹಾಗೂ ಇತರರ ಉನ್ನತಿಗಾಗಿರಬೇಕು, ಇತರರಿಗೆ ಸ್ಫೂರ್ತಿಯಾಗಬೇಕು. ಹಾಗೆ ನೋಡಿದರೆ ಭಕ್ತಿಯೂ ಒಂದು ಚಟ. ಆದರೆ ಭಕ್ತಿ ಸಂಸ್ಕಾರ ನೀಡು, ಸಂಸ್ಕೃತಿ, ಆರೋಗ್ಯ, ಆಯಸ್ಸು ಎಲ್ಲವನ್ನೂ ವೃದ್ಧಿಸುತ್ತದೆ. ಈ ಸುಳ್ಳು, ಸ್ವಾರ್ಥ, ಅಹಂಕಾರ, ಮೋಹ, ಲೋಭ ಇವೆಲ್ಲವೂ ಕೂಡ ದುಶ್ಚಟಗಳೇ. ಈ ದುಶ್ಚಟಗಳು ಕೊಡುವ ಸುಖ ತಾತ್ಕಾಲಿಕ, ಅವು ಕೊಡುವ ನೋವು ಶಾಶ್ವತ. ಅಕ್ಕ, ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಏನಿಲ್ಲಮ್ಮ, ಪ್ರಣಿ ಕಾಲೇಜಲ್ಲಿ ಒಂದು ಹುಡುಗನ ಬ್ಯಾಗಲ್ಲಿ ಸಿಗರೇಟು ಗುಟ್ಕಾ ಇತ್ತಂತೆ. ಅದನ್ನ ಕೇಳಿ ಪಾಪ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನೀನ್ ಯಾಕೆ ತಲೆ ಕೆಡಿಸ್ಕೊಂಡಿದ್ಯೆ? ನಮ್ಮ ಪ್ರಣೀನು ಅದೇ ಕ್ಲಾಸಲ್ಲೇ ಓದ್ತಿರೋದು. ಇವಳು ಹುಡುಕಾಟಕ್ಕೆ ಅಂತ ಫ್ರೆಂಡ್ಸ್ ಜೊತೆ. ಅಕ್ಕ, ಅಂದ್ರೇನು? ಪ್ರಣಿ ಮೇಲೆ ಅನುಮಾನ ಪಡ್ತಿದ್ಯಾ ನೀನು? ಅನುಮಾನ ಅಂತ ಅಲ್ಲ, ಆದರೂ ಒಂದ್ಸಲ ಪ್ರಣಿ ಬ್ಯಾಗ್ ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ. ಅಕ್ಕ, ನಮ್ಮ ಮಕ್ಳ ಮೇಲೆ ನನಗೆ ಹೆಮ್ಮೆ ಇದೆ, ನಂಬಿಕೆ ಇದೆ, ಧೈರ್ಯ ಇದೆ. ಪ್ರಣಿ ಸ್ಕಂದ ಹುಡ್ತಾನೆ ಸಂಸ್ಕಾರನ ಕಲ್ತ್ಕೊಂಡು ಬೆಳೆದಿದ್ದಾರೆ. ಮೊದಲು ಈ ಆಲೋಚನೆನ ತಲೆಯಿಂದ ಕಿತ್ತಾಕು. ಹಾಗಂತ್ಯಾ? ಸುಮ್ಮನೆ ನಾನೇ ಏನೇನೋ ಯೋಚನೆ ಮಾಡ್ಬಿಟ್ಟೆ ಅನ್ಸುತ್ತೆ. ಯಾರೇ ಇವನು? ನೋಡು, ನನ್ನ ಮನೆಗೆ ಕಳ್ತನ ಮಾಡಿದ್ರೆ ಕಳ್ಳ ಬಂದಿದ್ದಾನೆ. ಮಧ್ಯಾಹ್ನ ಆಚೆ ಕರ್ಕೊಂಡು ಹೋಗು. ಎಸ್ ಮೇಡಮ್. ಏನು ಅಂತೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ನನ್ನ ಮಗನೇ, ನಿನಗೆ ಗಂಡ ಯಾರೋ ಕಳ್ಳ ಯಾರೋ ಅಂತ ಗೊತ್ತಾಗಲ್ಲ? ಮೇಡಮ್, ನಿಮ್ ಗಂಡಗಿಂತ ಕಳ್ಳನೇ ಚೆನ್ನಾಗವನೆ. ಅಯ್ಯೋ, ಎಲ್ಲರೂ ಇದಾರೆ ರೀ. ಅಯ್ಯೋ, ನೀವೇ ಸುರಸುಂದ್ರ. ಇದಲ್ಲ ನಯನ ಅವರೇ, ಸರ್, ನನಗೆ ಬೇಸಿಕಲಿ ಈ ಥರ ಸ್ಟೇಜಿಗೆ ಬರ್ತೀನಿ ಅಂತಂದರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದು ಯೂಶಲಾಗಿ ಹೆಂಗೆ ಅಂತಂದರೆ, ನಿಮಗೆ ಕರೆಕ್ಟಾಗಿ ಹೇಳ್ದಂಗೆ ಕ್ಯಾಪ್ಟನ್ ಅಂತಂದರೆ ಆ ರೋಲ್ನ ಪರ್ಫೆಕ್ಟಾಗಿ ನಿಭಾಯಿಸೋವಂಥವ್ರು ಕೆಲವು ಜನ ಅಂತಾರೆ. ನೀವು ಒಬ್ಬ ನೋಡಿದ್ರೆ ನಾವು ಜಗಪ್ಪ ಅವನ ಬಗ್ಗೆ ಒಂದು ನನಗೆ ಅದು ಅಪಾರವಾದಂಥ ಒಂದು ಗೌರವ. ಅದು ಆ ಥರ ನೀವೆಷ್ಟು ಚೆನ್ನಾಗಿ ಮಾಡಿದ್ರು ಇದನ್ನ ಹಾನೆಸ್ಟ್ ಹೇಳ್ತಾ ಇದ್ದೀನಿ ಬಸ್ಸು, ನೀವು ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೆಗಲ ಮೇಲೆ ಎತ್ಕೊಂಡು ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪ್ ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗೋಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ, ಸಾಯೋವರೆಗೂ ಸಿಂಗಲ್ ಆಗಿ ಇರೋಣ ಅಂದ್ರೆ ಅಲ್ಲೇಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಇಷ್ಟು ದೊಡ್ಡ ಡೈಲಾಗ್ ಬಿಟ್ಟಾಗ ಈ ಗ್ರೀನ್ ಬಜಾರ್ ಹೊಡಿಬೇಕಾಗಿರೋ ನಾನು ಶ್ವೇತು ಕೂಡ ಹೆಣ್ಣೆ, ಆದ್ರೆ ಹೊಡಿಯಲ್ಲ. ಹೋಗೋ ಅಕ್ಕ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಅಕ್ಕ. ಕೆಳಗಡೆ ಫೈರ್, ಮೇಲ್ಗಡೆ ಪ್ರೆಜರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕವನೇ ಈ ಗಂಡು ಅಕ್ಕ. ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ.
सा गाना बजाना. ಒಂದು ಮಾಸ್ ಡೈಲಾಗ್ ಹೇಳಿದ್ರಿ, ಆದ್ರೆ ಇವತ್ತು ರೊಮ್ಯಾಂಟಿಕ್ ಆಗಿ ಬಂದಿದ್ದೀರಾ. ಸೊ ಒಂದು ರೊಮ್ಯಾಂಟಿಕ್ ಡೈಲಾಗ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಕಲ್ಟಿ? ನಿಮ್ ಕಣ್ಣು, ನಿಮ್ ನಗು ನೋಡ್ತಿದ್ರೆ ಒಂದು ಕ್ಷಣ ಈ ಪ್ರಪಂಚನೇ ಮರೆತು ಸಣ್ಣ ಮಗು ಆಗ್ಬಿಡ್ತೀನಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಏನೇ ಆದ್ರೂ ಕೊನೆ ತನಕ ನಾನ್ ನಿಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕತೀನಿ.